ವಾವ್, ಏನು ಇದು? ಚಿನ್ನು ಫೋಟೋ ತೆಗಿತೀಯಾ? ಹೇಳಿಲ್ಲ ಇಲ್ಲಿ. ವಾಟ್ ಇಸ್ ದಿಸ್? ಎಲ್ಲೋ ಹೋಗ್ತಾ ಇದೀವಿ ಮಳಲಿ. ಸರ್ಪ್ರೈಸ್ ಸರ್ಪ್ರೈಸ್. ಕುಮಾರ ಸಖತ್ತಾಗದಲ್ಲ. ಕುಮಾರ ಪರ್ವತ ಹೋಗೋಣ ಅಂತ ಅನ್ಕೊಂಡೆ. ಹೆವಿ ಮಳೆಯಿಂದ ಕ್ಯಾನ್ಸಲ್ ಆಗೋಯ್ತು. ಅಟ್ಲೀಸ್ಟ್ ನೋಡೋಣ ಈ ಪ್ಲೇಸ್ ಹೆಂಗಿದೆ ಅಂತ. ವನಸಿರಿ ನಾಡು ಹೆಗ್ಗಡ ದೇವನ ಕೋಟೆಗೆ ಸುಸ್ವಾಗತ. ಯಾ ಹೆಗ್ಗಡ ದೇವನ ಈಗ ಎಲ್ಲಿ HD ಕೋಟೆ ಕಡೆ ಹೋಗ್ತಾ ಇದೀವಿ ನಾವು. ಸರ್ಪ್ರೈಸ್ ಕಣೋ, ಸರ್ಪ್ರೈಸ್. ಯಾವ್ದೋ ದೇವಸ್ಥಾನ. ಎಷ್ಟ್ ಚೆನ್ನಾಗಿ ಕೇಳಿಸ್ತಿದೆ, ಸೌಂಡ್ ಕೇಳಿಸ್ತಿದ್ಯಾ? ಕಣೋ, ಪೂಜೆ ಆಗ್ತಾ ಇರ್ಬೇಕು. ಹೋಗೋಣ ಹೋಗಿ ಬರೋಣ. ಕಣೋ, ಹೋಗೋಣ ಬಾ. ಶನೇಶ್ವರ ದೇವಸ್ಥಾನ. ದೇವಸ್ಥಾನ ಏನು ಅಷ್ಟು ಚೆನ್ನಾಗಿತ್ತು. ಇದೇ ಫಸ್ಟ್ ಕಣೋ ನಾನು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಶನಿ ದೇವಸ್ಥಾನ ನೋಡ್ತಾ ಇರೋದು. ಇಲ್ಲ ಕಣ, ಪಾವಗಡದಲ್ಲಿರೋ ಶನಿ ದೇವಸ್ಥಾನ ಫುಲ್ ಫೇಮಸ್. ಈ ಶನಿ ಶಿಂಗಣಾಪುರ ಇದೆಯಲ್ಲ, ಅದೇ ತರನೇ ಪಾವಗಡದಲ್ಲಿರೋದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಫುಲ್ ಫೇಮಸ್ ಆಕ್ಚುಲಿ. ಆದ್ರೂ ನಾನು ಇಷ್ಟು ಮೈಸೂರು ಪಕ್ಕದಲ್ಲೇ ಇದ್ಕೊಂಡು ಇಂಥ ಒಂದ್ ದೇವಸ್ಥಾನ ನೋಡೇ ಇಲ್ಲ ಕಣೋ. ಇಲ್ಲ ನಂಪಾಪುರಕ್ಕೆಲ್ಲ ಬಂದಿದ್ದೀನಿ. ಇಷ್ಟು ದೊಡ್ಡ ದೇವಸ್ಥಾನ ಇರೋದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಕಟ್ಟಿದಾರಲ್ಲ. ಆಕ್ಚುಲಿ ನಾವು ಪೂಜೆ ಟೈಮಿಗೆ ಕರೆಕ್ಟ್ ಆಗಿ ಹೋದ್ವಲ್ಲ ಅಲ್ವಾ. ಎಲ್ಲ ಇದು ಸ್ಟ್ಯಾಚ್ಯೂಗಳು ಎಲ್ಲ ದೇವ್ರದ್ದು ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಪರವಾಗಿಲ್ಲ, ಅದೆಲ್ಲ ಚೆನ್ನಾಗಿದೆ. ಸಣ್ಣ ಮಕ್ಳು ಕರ್ಕೊಂಡ್ ಬಂದ್ರೆ ಹಿಂದೂ ಧರ್ಮದಲ್ಲಿರೋ ಎಲ್ಲಾ ದೇವರುಗಳನ್ನು ತೋರಿಸಿ ಅದ್ರ ಬಗ್ಗೆ ಕತೆ ಹೇಳ್ಬೋದು ನೋಡು ಅಲ್ವಾ. ಚೆನ್ನಾಗಿ ಮಾಡಿದಾರೆ. ಇಷ್ಟು ಚಿಕ್ಕ ಹಳ್ಳಿಲಿ ಇಷ್ಟು ದೊಡ್ಡದಾಗಿ ಮಾಡಿದಾರೆ ಅಂದ್ರೆ. ಇದು ಯಾವ್ದೋ ನದಿ ಇದು? ಇದೆಲ್ಲ ಅದು ಒಂದ್ಸರಿ ಫ್ಲಡ್ ಆಗಿತ್ತು ಗೊತ್ತಾ? ಯಾವಾಗ ಮರ್ತೋಗದೆ ನನಗೂ. ಹೆಚ್ಚು ಕಡಿಮೆ 16-17ರಲ್ಲಿ ಅನ್ಸುತ್ತೆ. ಅವಾಗೆಲ್ಲ ಇಲ್ಲಿ HD ಕೋಟೆ ಮೈಸೂರು ರೋಡೇ ಪೂರ್ತಿ ಬಂದ ಹೋಗಿತ್ತಂತೆ. ಈ ಇದೆಲ್ಲ ಪೂರ್ತಿ ಸೇತುವೆ ಎಲ್ಲ ಬಂದ ಹೋಗಿತ್ತು ಅನ್ಸುತ್ತೆ ಆ ಟೈಮಲ್ಲಿ. ನೋಡು, ಇದು ಕಬಿನಿ ಎಡದಂಡೆ ನಾಲುವೆ ಅಂತೆ. ಚೆನ್ನಾಗಿದೆ ಅಲ್ವಾ? ಈ ಕಡೆ ನೋಡಲ್ಲ ಸಿಮೆಂಟ್ ಬಿಚ್ಚಿ ಹೋಗೋದಲ್ಲ. ಇಲ್ಲೆಲ್ಲ ಪಾಪ ಫುಲ್ ಯಾವ ಕಾಲದಲ್ಲಿ ಮಾಡಿದ್ರು ಒಟ್ಟಾರೆ ಚೆನ್ನಾಗಿದೆ. ನೀರ್ ಇನ್ನೂ ಬಿಟ್ಟಿಲ್ಲ ಅಲ್ವಾ. ಇಲ್ಲಿರೋರ್ಗೆ ಎಲ್ಲ ಸ್ವಿಮ್ಮಿಂಗ್ ಮಾಡಕ್ಕೆಲ್ಲ ಸಕತ್ತಾಗಿರುತ್ತೆ. ಸ್ವಿಮ್ಮಿಂಗು ಎಷ್ಟೋ ಜನ ಹೋಗೇ ಬಿಡ್ತಾರೆ. ಇಲ್ಲ ಕಣೋ, ಇದ್ಲೆಲ್ಲ ಅಂತ ಆಳ ಇಲ್ಲ ಅನ್ಕೋತೀನಿ. ನೀರು ಫೋರ್ಸ್ ಇದ್ದಾಗ ಅದಂತೂ ಸತ್ಯ. ಇಲ್ಲಿ ನೋಡೋ ಇದು ಗ್ರಾಸ್ ಲ್ಯಾಂಡ್ ಹೆಂಗಿದೆ. ಎಲ್ಲೆಲ್ಲೋ ಗಾಲ್ಫ್ ಕೋರ್ಸ್ ಇದ್ದಂಗೆ ಇದು. ನಾವ್ ಎಲ್ಲೆಲ್ಲೋ ಹೋಗ್ತಿವಲ್ಲ ನೋಡ್ಲಿಕ್ಕೆ ಅಲ್ವಾ. ನಿಜ ಕಣ. ಒಂಚೂರು ಮನೆ ಬಿಟ್ಟು ಹೊರಗೆ ಬರ್ಬೇಕಷ್ಟೇ, ಚಳಿ ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಬ್ಯಾಂಬು. ಚಳಿ ಬಿಟ್ಟು ಹೊರಗಡೆ ಬಂದ್ರೆ ಸ್ವರ್ಗ ಸ್ವರ್ಗ. ನೋಡು, ಈ ತಾತ ಎಷ್ಟ್ ಆರಾಮಾಗಿ ಹಸುಗಳನ್ನು ಮೇಯಿಸ್ಕೊಂಡು ಇಡೀ ದಿನ ಟೈಮ್ ಪಾಸ್ ಅವರಿಗೆ. ನೋಡು, ನೀನೊಂದು ಕರ್ಕೊಂಡು ಹೋಗ್ತಾ ಇರೋದು ಇವಾಗ ಚಿಕ್ಕ ದೇವಮ್ಮನವರ ಬೆಟ್ಟಕ್ಕೆ, ಗೊತ್ತಾಯ್ತಾ? ಇದೇನಾ? ಸೊ ಚಿಕ್ಕ ದೇವಮ್ಮನ ಬೆಟ್ಟ ಅಂತ ಹೇಳಿ ಇಲ್ಲೇ ನಂಜನಗೂಡ ಹತ್ರ ಇದೆ. ಸಣ್ಣ ಹಿಲ್ ಸ್ಟೇಷನ್. ಚೆನ್ನಾಗಿದೆ ಅಂತ ನನ್ ಕಸಿನ್ ಹೇಳ್ದ. ನೋಡೋಣ ಬಾ. ಮಳೆಗಾಲ ಹೆಂಗಿದೆ ಮಳೆಗೂ ಅದಕ್ಕೂ. ಅದೇ ಕಣೋ ನಿಜವಾದ ಔಟಿಂಗ್, ಏನು ಆಫ್ ರೋಡ್ ಡ್ರೈವ್. ನಮಗ್ ಹೋಗಕ್ ಆಗದೆ ಇದ್ರು ಅಟ್ಲೀಸ್ಟ್ ಇಲ್ಲೇ ಸುತ್ತಮುತ್ತನೇ ಅಡ್ವೆಂಚರಸ್ ಡ್ರೈವ್ ಮಾಡ್ಬೋದು ನೋಡು ಅಲ್ವಾ. ಕಣೋ, ಲೋ ಅದೇನಾ ಬೆಟ್ಟ? ಅದೇ ಅನಿಸ್ತಿದೆ ನೋಡು. ಮೇಲೊಂದು ಗೋಪುರ ಕೂಡ ಕಾಣ್ತಿದೆ, ಅದೇ ಅನ್ಕೋತೀನಿ.
ಏನೋ ಇದು ಹಿಂಗಿದೆ ರೋಡು, ಫುಲ್ ಜಿಗ್ಜ್ಯಾಗು. ಏರಿಸ್ತೀನೋ ಈ ಬೆಟ್ಟನ? ಸಖತ್ತಾಗಿದೆ ಕಣೋ, ಆದರೆ ಈ ಮ್ಯಾಪ್ ನೋಡಿದ್ರೆ ಭಯನೇ ಆಗ್ತಿದೆ. ಓ ಫೈನಲಿ ಬಂದಾಯಿತು. ಓ ಎಡಗಡೆ ಹೋದರೆ ಚಿಕ್ಕ ದೇವಮ್ಮನ ಬೆಟ್ಟ, ಬಲಗಡೆ ಹೋದರೆ ಕಬಿನಿ ನದಿನಾ? ಓ ಏನೋ ಇದಿಲ್ಲಿ ನಾಯಿಗಳೊಂದು ಸೈನ್ ಏನಿದೆ, ಎಷ್ಟು 7-8 ನಾಯಿ ಇದೆಯಲ್ಲೋ. ಓ ಈ ಬಿಲ್ಡಿಂಗ್ಗಳೆಲ್ಲ ದೇವಸ್ಥಾನಕ್ಕೆ ಸೇರಿದ್ದು ಅನಿಸುತ್ತೆ. ನೋಡಿ ಎಷ್ಟು ಕಾರ್ಗಳು ನಿಂತಿದೆ. ಇದು ಅಡುಗೆ ಊಟ ಮಾಡೋಕೆ ಮಾಡಿರೋ ಭವನಗಳು ಅನಿಸುತ್ತೆ. ಓ ಇದೇ ಎಂಟ್ರಿ ಅನಿಸುತ್ತೆ ಕಣೋ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡು. ಮೆಟ್ಟಲು ಕೂಡ ಇದೆ. ಓಹೋ ಬೆಟ್ಟದವರೆಗೂ ನಡ್ಕೊಂಡೇ ಹೋಗ್ಬೋದಾ ಈ ಮೆಟ್ಲು? ಅಪ್ಪ ಹೆಂಗೋ ನಡ್ಕೊಂಡು ಹೋಗ್ತಾರೆ ಇಷ್ಟು ಮೆಟ್ಲನ್ನ. ಓ ರೋಡೆಲ್ಲ ಸಗದಾಗಿದೆ. ಓಹೋ ಮೆಟ್ಲೇನೋ ಹಿಂಗಿದೆ, ಹೆಂಗೋ ಇರೋದು. ರೋಡ್ ಸಿಮೆಂಟ್ ರೋಡ್ ಮಾಡಿದ್ದಾರೆ ಅನಿಸುತ್ತೆ. ಸಖತ್ತಾಗಿದೆ, ಇದು ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ಈ ಏರ್ಪೆನ್ ಬ್ಯಾಂಡಲ್ಲಿ ಈ ಥರ ರೋಡು ಸಖತ್ತಾಗಿದೆ. ಈ ಸಿಮೆಂಟ್ ಕಾಂಕ್ರೀಟ್ ಎಲ್ಲ ಲ್ಯಾಂಡ್ ಸ್ಲೈಡ್ ತಡಿಯೋಕ್ಕೆ ಅಂತ ಮಾಡಿರೋದು ಅನಿಸುತ್ತೆ. ಓಹೋ ಇದು ವ್ಯೂ ಪಾಯಿಂಟು. ಏನೋ ಇದು ವ್ಯೂ, ಕಬಿನಿ ಬ್ಯಾಕ್ ವಾಟರ್ ಅನಿಸುತ್ತೆ. ಏನೋ ಬೆಟ್ಗಳು ಪೂರ್ತಿ ಎಲ್ಲ ನೀರೇ ತುಂಬ್ಕೊಂಡಿದೆಯಲ್ಲೋ. ಅಪ್ಪ ಏನು ವ್ಯೂನ ಇದು, ಸಗದಾಗಿದೆ. ಅದು ಈ ಡ್ರಿಸ್ಲಿಂಗಲ್ಲಿ ಈ ಮೋಡ, ಈ ಗಾಳಿ ಬೀಸಿರೋದೆಲ್ಲ ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಏನೋ ಇದು ರೋಡ್ ಪಕ್ಕನ ಇಷ್ಟು ದೊಡ್ಡ ಬಂಡೆಗಳು, ಸಖತ್ತಾಗಿದೆ ಬಂಡೆಗಳಲ್ವಾ. ಅದನ್ನು ಈ ಗ್ರೀನ್ ಜೊತೆ ಸಖತ್ತಾಗಿ ಕಾಣಿಸ್ತಿದೆ. ಓ ಫೈನಲಿ ರೀಚ್ ಇಟ್ಕೊಳೋ, ಇಲ್ಲಿ ಚಿಕ್ಕ ದೇವಮ್ಮನ ಬೆಟ್ಟ ಫೈನಲಿ ಬಂದಾಯಿತು. ಬರ್ತಾ ಬರ್ತಾ ರೋಡ್ ಚಿಕ್ಕ ಆಗ್ತಾನೆ ಹೋಗ್ತಾ ಇದೆ. ಓ ಇದು ಪಾರ್ಕಿಂಗು, ಅಂಗಡಿಗಳಿಗೆ ಜಾಗ ಇದೆ. ಓ ಅಲ್ಲಿ ಬರ್ತಿದ್ದಾರಲ್ಲ, ಚಿಕ್ಕ ದೇವಮ್ಮನ ದೇವಾಲಯ. ಏನೋ ಕರ್ಪೂರ ಕಚ್ಚಿಸ್ತಾ ಇದೆಯಾ? ಒಳ್ಳೆ ಬೆಂಕಿ ಇದೆಯಾ? ಓಕೆ 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 ಓಕೆ. ಅವರಮ್ಮ ಇದು ಕೊಡ್ತಾ ಇದ್ದೀನಿ ಅಂತಿದ್ದಾರೆ ಬೆಂಕಿ ಪೊಟ್ಟಣ. ಬಿಡಿ, ಇಲ್ಲ ಆಯ್ತಲ್ಲ, ಇನ್ನೇನು ಬೆಂಕಿ ಕತ್ಕೊಳ್ಳುತ್ತೆ. ಮೆಟ್ಲುಗಳೇನೋ ಇದು ನೋಡೋ, ಇಲ್ಲಿ ಚಿಕ್ಕ ದೇವಮ್ಮನವರ ದೇವಾಲಯ. ಓಹೋ ಇನ್ಕ್ರೆಡಿಬಲ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಟೂರಿಸಮ್ಮು. ನೋಡಿಲಿ, ಓಹೋ ಚಾಮುಂಡಿ ತಾಯಿಯ ಸಹೋದರಿ ಅಂತ ಇವ್ರನ್ನ ಕರೆಯೋದು, ಚಿಕ್ಕ ದೇವಮ್ಮನವರ ದೇವಸ್ಥಾನ. ಓಹೋ ಇಲ್ಲೂ ಸುಮಾರಾಗಿ ಮೆಟ್ಲಿದೆ ಕಣೋ. ಎಷ್ಟೊಂದು 50-100 ಮೆಟ್ಲು ಇರ್ಬೋದಲ್ವ ಇಲ್ಲವೇ? ಆದ್ರೆ ಚೆನ್ನಾಗಿ ಮಾಡಿದ್ದಾರೆ ಮೆಟ್ಲೆಲ್ಲ. ಸುಮಾರು ಹೈಟ್ ಎಲ್ಲ ಇದೆ ಅಲ್ವಾ ಇದು? ಕಣೋ, ಒಂದ್ 4 ಮೆಟ್ಲು ಹತ್ಲಿಕ್ಕೆ ಆಗಲ್ವಲ್ಲೋ? ಒಂದ್ 4 ಮೆಟ್ಲು ಹತ್ತಷ್ಟಾಗೆ ಸುಸ್ತಾಯ್ತು. ಕೆಳಗಡೆ ಬಂದಿದ್ರೆ ಏನ್ ಕತೆ? ಏನೋ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ನೋಡಿಲಿ, ಅಪ್ಪ ಸಿಂಧೂರ್, ಇಲ್ಲಿ ನೋಡು, ಇಲ್ಲಿ ಬರೋ, ಇಲ್ಲಿ ಈ ಕಡೆಯಿಂದ ಬರೋ. ಏನೋ ವ್ಯೂ ಹಿಂಗಿದೆ ಇದು. ಅದಕ್ಕೆ ಅಲ್ವಾ ಮುಂಚೆ ಎಲ್ಲ ದೇವಸ್ಥಾನಗಳನ್ನ ಈ ತರ ಬೆಟ್ಟದ ಮೇಲೆ ಮಾಡಿಡ್ತಾ ಇದ್ರು ಅಂತ ಕಾಣುತ್ತೆ. ಯಾಕೆ ಅಂದ್ರೆ ಅಟ್ಲೀಸ್ಟ್ ದೇವರನ್ನ ನೋಡೋ ನೆಪದಲ್ಲಿ ಈ ರೀತಿ ಬಂದು ಪರಿಸರದಲ್ಲಿ ಇರ್ತಕ್ಕಂಥ ದೇವರನ್ನ ನೋಡ್ಲಿ ಅಂತ. ನೋಡು, ನೇಚರೇ ಒಂದ್ ದೊಡ್ಡ ದೇವ್ರು. ಅಪ್ಪ ಅಲ್ಲಿವರೆಗೂ ಅದು ನೀರಿದೆಯಲ್ಲ ಅಲ್ಲೂ. ಓ ಅದು ಕಬಿನಿ ಬ್ಯಾಕ್ ವಾಟರ್ ಅಂತ ಕಾಣುತ್ತೆ ಕಣೋ. ಅಬ್ಬಾ ಸಾಕಾಗಿದೆ ಕಡೆ ಮಾನ್ಸೂನ್ ವ್ಯೂ ನೋಡಿ. ರೋಡ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಿದೆ ನೋಡಿದ್ರೆ. ಮೋಡಗಳೇನು, ವಾವ್.
ದಿಸ್ ಈಸ್ ವಾಟ್ ಗಾಡ್ ಈಸ್. ದೇವ್ರು ಅದಕ್ಕೆ ಹೇಳೋದು ಬೆಟ್ಟದ ಮೇಲೆ ಪ್ರಕೃತಿಯಲ್ಲಿ ನೆಲೆಸಿರ್ತಾನೆ ಅಂತ. ಏನೋ ಇದು ದೇವಸ್ಥಾನ ನಿಜವಾಗ್ಲೂ ಸ್ವರ್ಗದಲ್ಲಿರೋ ದೇವಸ್ಥಾನ ಅಂತಾರಲ್ಲ, ಅದು ಇದೇ ಇರ್ಬೇಕು ಕಣೋ. ಹ್ಞೂ ಕಣೋ. ಜೋಪಾನ ಕಣೋ, ಕಾಲ್ ಜಾರುತ್ತೆ. ನೈಸ್ ಬೇರೆ ಇದೆ. ಏನೋ ಇದು, ವಾವ್. ಕೆಳಗಡೆ ಫುಲ್ ಥಿಕ್ ಫಾರೆಸ್ಟ್ ಇದ್ದಂಗಿದೆ ಅಲ್ವಾ? ಹ್ಞೂ ಕಣೋ, ಇದು ಫುಲ್ ಫಾರೆಸ್ಟ್ ಏರಿಯಾ ಅಂತಾನೆ ಕಾಣುತ್ತೆ. ವಾವ್. ನೋಡಲಿ ಪಕ್ಷಿ ಎಷ್ಟು ಚೆನ್ನಾಗಿ ಕೂತಿದೆ ನೋಡಲಿ, ಕಾಣಿಸ್ತಿದ್ಯಾ? ಎರಡು ಕೂತಿವೆ. ಆ ಕಡೆ ಒಂದು 3, ಯಪ್ಪ 4, ಎಷ್ಟು ಪಕ್ಷಿ ಇದೀವಿ ಅಲ್ಲಿ, ಕಾಣಿಸ್ತಿದ್ಯಾ? 1 2 3 4. ಚೆನ್ನಾಗಿದೆ ಕಣ ದೇವಸ್ಥಾನ ಅಲ್ವಾ? ಏನೋ ವ್ಯೂ ಇದು. ಚಿಕ್ಕದೇಮ್ಮನ ಬೆಟ್ಟ ಹೆಂಗೆ ಆಯ್ತು ಅಂತ ಮೊದಲಿಂದ ಪ್ರಾರಂಭ ಅಂದರೆ, ಅಮ್ಮನ ಅಲ್ಲಿ ಭೀಮೇಶ್ವರ ಇದೆ. ಭೀಮೇಶ್ವರ ದೇವಸ್ಥಾನ ಅದು ಮೂಲತಃ ಭೀಮೇಶ್ವರ ಅಂದರೆ ಈ ಚಾಮುಂಡಿ ಬೆಟ್ಟದಲ್ಲಿ ಹೆಂಗೆ ಮಹಾಬಲೇಶ್ವರ ಅಂತ, ಆಮೇಲೆ ಅಮ್ಮನ ಚಾಮುಂಡಿ ಮಹಿಷಾಸುರನ ಸಂಹಾರ ಮಾಡಿದ್ಮೇಲೆ ಇಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರು ಬಂದರು. ಅದೇ ರೀತಿ ಇಲ್ಲಿ ಕಿಷ್ಕಿಂಧ ಅರಣ್ಯ ವ್ಯಾಪ್ತಿಗೆ ಬರುತ್ತೆ ಈ ಪ್ರದೇಶ ಬಂದು. ಆಗ ಇಲ್ಲಿ ರಾಕ್ಷಸರ ಉಪಟಳ ಜಾಸ್ತಿ ಇರುತ್ತೆ. ಉಪಟಳ ಜಾಸ್ತಿ ಇದ್ದಾಗ ಭೀಮೇಶ್ವರ ಬಂದು ಇಲ್ಲಿ ರಾಜರಮ್ಮನ ದೇವತೆ ಆಗಿರುತ್ತೆ. ಆಗ ಅವರು ಬಂದು ಇಲ್ಲಿ ಕೇಳ್ಕೊಂಡಾಗ ಭೀಮೇಶ್ವರನ ಇಲ್ಲಿ ಪಂಚಪಾಂಡವರು ಬಂದು ವನವಾಸ ಮಾಡಿರ್ತಾರೆ. ವನವಾಸ ಮಾಡೋದಲ್ಲಿ ಭೀಮೇಶ್ವರ ಒಂದು ಅವ್ರಿಗೆ ಒಂದು ದೋಸೆ ಇರುತ್ತೆ, ಶಿವನ ದೇವಾಲಯನ ಕಟ್ಟಬೇಕಾಗುತ್ತೆ. ಆವಾಗ ಒಂದು ಶಿವನ ದೇವಾಲಯ ಕೊಡ್ತಾರೆ, ಅದಕ್ಕೊಂದು ಹೆಸರು ಕೊಡ್ಬೇಕಲ್ಲ. ಭೀಮ ಬಂದು ಶಿವನ ಪರಮಭಕ್ತ, ಆದ್ದರಿಂದ ಇಲ್ಲಿ ಭೀಮ ಬಂದು ಇಲ್ಲಿ ಸಂಧ್ಯಾ ವಂದನ ಮಾಡಿ ಶಿವ ಪೂಜೆ ಮಾಡಿದ್ದಂತೆ. ಆವಾಗ ಭೀಮೇಶ್ವರ ಅಂತ ಅಲ್ಲಿ ಹೆಸರು ಕೊಡ್ತಾರೆ. ಅಲ್ಲಿ ಭೀಮೇಶ್ವರ ಮೊದಲನೇ ಪೂಜೆ ಆಗದೆ ಭೀಮೇಶ್ವರನಿಗೆ ಪೂಜೆ ಮಾಡಿ ಆನಂತರ ಇಲ್ಲಿ ಬಂದು ನಾವೆಲ್ಲ ಫಸ್ಟ್ನೇ ಪೂಜೆ ಮಾಡ್ಕೊಂಡು ಬಂದು ಇಲ್ಲಿ ಅಮ್ಮನವರು, ಇತ್ತೀಚೆಗೆ ಅಮ್ಮನವರು ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಚಿಕ್ಕದೇವಮ್ಮನವರು ಅಂತ ಪ್ರತೀತಿಯಾಗಿ ಇಲ್ಲಿ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಅವರು ಅಕ್ಕ ತಂಗಿಯರಲ್ಲ ವಿಜಯೋತ್ಸವನ ಆಚರಿಸೋಕ್ಕೋಸ್ಕರ ಚಿಕ್ಕದೇವಮ್ಮನ ಬೆಟ್ಟ ಅಂತ ಪ್ರತೀತಿ ಆಗುತ್ತೆ. ಇಲ್ಲಿ ಕುಂದೂರು ಅಂತಿದೆ, ಅದು ರಾಕ್ಷಸನ ಕೊಂದ ಊರು. ಇದೆಲ್ಲ ಅರಣ್ಯ ಪ್ರದೇಶ, ಇವಾಗ ಅದು ಊರುಗಳಾಗಿದೆ. ಅಲ್ಲಿ ರಾಕ್ಷಸನ ಕೊಂದು ಕಪಿಲಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಇಲ್ಲಿ ಬಂದು ನೆಲೆಗೊಳ್ತಾರೆ. ಅದು 7 ಜನನು ಅವ್ರ ಅಕ್ಕ ತಂಗಿಯಲ್ಲ ಒಡಗೂಡಿಯ ವಿಜಯೋತ್ಸವ ಜಾಗದಲ್ಲಿ ಚಿಕ್ಕದೇಮ್ಮನ ಬೆಟ್ಟ ಅಂತ ಪ್ರತೀತಿ ಆಗುತ್ತೆ. ಇಲ್ಲಿ ಇದೇ ಸ್ಥಳ ಮಹಿಮೆ. ಇಲ್ಲಿ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾ ತಾಯಿ, ಮದುವೆ ಆಗದಿದ್ದವರು ಮತ್ತು ಮಕ್ಕಳಾಗದಿದ್ದವರು ಬಂದು ಎಲ್ಲ ಅವರು ಇದು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಅವರ ಕೋರಿಕೆಗಳನ್ನು ಕೇಳ್ಕೊಂಡು ಅಮ್ಮನ ಇಷ್ಟಾರ್ಥಗಳನ್ನು ಅವರು ಸೀರೆ ಉಡ್ಸೋದು, ಒಂದು ಅಭಿಷೇಕ ಮಾಡಿಸೋದು ಅವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಏನೋ ಇಷ್ಟು ಚಳಿ ಆಗ್ತಿದೆ. ಇದೇ ಭೀಮಾಶಂಕರ್ ಟೆಂಪಲ್ ಅಲ್ವಾ? ಇದನ್ನೇ ಹೇಳ್ತಿದ್ದು ಪೂಜಾರಲ್ಲಿ. ಈ ಟೆಂಪಲಿಗೆ ಹೆಚ್ಚು ಕಡಿಮೆ 16ನೇ ಶತಮಾನಕ್ಕಿಂತ ಹಿಂದಿನ ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದನ್ನು 16ನೇ ಶತಮಾನದಿಂದ ರೆಕಾರ್ಡ್ ಇದೆ ಅಂತ ಹೇಳ್ತಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ. ಆ್ಯಕ್ಚುಲಿ ಈ ಟೆಂಪಲ್ನ ಮೊದಲು ಸ್ಟಾರ್ಟ್ ಮಾಡಿದ್ದು ಮೈಸೂರು ರಾಜರಿದಾರಲ್ಲ, ಒಡೆಯರ್ ಫ್ಯಾಮಿಲಿ, ಅವರೇ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತಾರೆ. ಈಗಲೂ ಕೂಡ ಮೊದಲ ಪೂಜೆ ಈಗ ಒಡೆಯರ್ ಫ್ಯಾಮಿಲಿ ಅಂದರೆ ರಾಜವಂಶರೇ ಮಾಡ್ತಾರೆ ಅಂತ ಹೇಳ್ತಾರೆ.
ಕಡ್ಲೆಪುರಿ ಖಾರ ಎಲ್ಲ ನಮ್ ಕಡೆ ಫುಲ್ ಫೇಮಸ್. ತಗೊಂಡೇನ ನೀನು? ಹಾ ತಗೊಂಡಲ್ಲ. ನಮ್ಮ ಮಹದೇಶ್ವರ ಬೆಟ್ಟಲ್ಲೂ ಹಿಂಗೆ ಕಡ್ಲೆಪುರಿ ಎಲ್ಲ ಮೂಟೆ ಮೂಟೆ ಗಟ್ಲೆ ತಗೊಂಡೋಯ್ತಾರೆ. ಹಿಂದಿನ ಕಾಲದಲ್ಲಿ ಅದೇ ಒಂದ್ ದೊಡ್ಡ ಸಂಭ್ರಮ ಅಲ್ವೇನೋ. ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದ್ರೆ, ಜಾತ್ರೆಗಳಿಗೆ ಹೋದ್ರೆ ಬೆಂಡು ಬತ್ತಾಸು, ಈಗಾದ್ರೂ ಬರೀ ಮಂಡಕ್ಕಿ ಖಾರ ತಗೊಂಡ್ ಹೋಗ್ತಾರೆ. ಮುಂಚೆ ಬೆಂಡು ಬತ್ತಾಸು ಅಂತ ಬೇರೆ ತಗೊಂಡು ಹೋಗ್ತಾರೆ. ಅದೇನದು? ಈ ಸಕ್ಕರೆಯಲ್ಲಿ ಮಾಡ್ತಾರಲ್ಲ ಪಾಕ. ಓಕೆ 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 ಓಕೆ. ಅದೇ ಈಗ ಹಾಕ್ತಾರಲ್ಲ, ಎಳ್ಳು ಬೆಲ್ಲಕ್ಕೆ ಹಾಕ್ತಾರಲ್ಲ ಅದು. ಆ ತರನೇ, ಆದ್ರೆ ಆ ತರನು ಇರೋದಿಲ್ಲ ಕಣೋ. ಅದು ಸಕ್ಕರೆ ಪಾಕ ಗಟ್ಟಿಯಾಗಿರುತ್ತೆ ಅಷ್ಟೇ. ಬೆಂಡು ಬತ್ತಾಸು ಅನ್ನೋರು. ಆದ್ರೂ ಒಳ್ಳೆ ದರ್ಶನ ಕಣೋ. ಕಣೋ, ರಶ್ ಇರ್ಲಿಲ್ವಲ್ಲ, ನೆಮ್ಮದಿಯಾಗಿ. ವೆದರ್ ಚೆನ್ನಾಗಿತ್ತು. ಒಳ್ಳೆ ಥ್ಯಾಂಕ್ ಯು ಕಣೋ, ಇಂತ ಒಳ್ಳೆ ದೇವ್ರ ದರ್ಶನ ಮಾಡ್ಸಿದಕ್ಕೆ. ಚೆನ್ನಾಗಿತ್ತೇನೋ? ತುಂಬಾ ಚೆನ್ನಾಗಿತ್ತು ಕಣೋ. ಏನೋ ಇದು ಇಳಿಜಾರು ಸಾಕಾಗಿದೆ ಕಣೋ. ಜೋಪಾನ ಕಣೋ. ನೋಡಿ ಇಲ್ಲೇ ಒಂದ್ ವೆರೈಟಿ ಪಕ್ಷಿ ಇದೆ. ಈ ತರ ತುಂಬಾ ನೋಡಿದೆ ಕಣೋ ಇಲ್ಲಿ. ನಾನ್ ನೋಡೇ ಇರ್ಲಿಲ್ಲ ಈ ತರ ಪಕ್ಷಿ ಮೊದಲು. ಜೋಪಾನ ಕಣೋ. ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಎಲ್ಲೋ ಮನೆಗೆ ಹೋಗೋಣ ಅಥವಾ ತಾತಯ್ಯನ ಛತ್ರಕ್ಕೆ ಹೋಗೋಣ? ನೀನ್ ಎಲ್ಲಿ ಹೇಳ್ತೀಯೋ ಅಲ್ಲಿ ಹೋಗೋಣ, ನಡೆಯೋ. ಆಕ್ಚುಲಿ ಆನ್ ದ ವೇ ಮೈಸೂರಿಗೆ ತಾತಯ್ಯನ ಛತ್ರ ಅಂತ ಒಂದಿದೆ. ಅದು ಕೂಡ ಒಂಥರ ಅವಧೂತರು ಇರ್ತಾರಲ್ಲ. ಅವಧೂತರು ಅಂದ್ರೆ ಏನು? ಅವಧೂತರು ಅಂತ ಹೇಳಿದ್ರೆ ಅವರು ಸ್ವಾಮೀಜಿಗಳ ತರ ಅವ್ರನ್ನ ಅವ್ರು ಹೊಗಳ್ಕೊಳ್ಳಲ್ಲ, ಅವ್ರನ್ನ ಅವರು ಪೂಜೆ ಮಾಡಿಸ್ಕೊಳ್ಳೋದಿಲ್ಲ. ಒಂಥರ ಸಾಧುಗಳಾಗಿದ್ದು ಸಾಧುಗಳು ತರ ಕಾಣಿಸ್ದಲೆ ಜನರ ಮಧ್ಯೆ ಇದ್ಕೊಂಡು ಸಾಧನೆ ಮಾಡಿರುವಂತರು. ಅವಧೂತರು ಅಂತ ಕರೀತಾರ. ಅವರು ಇರೋವಾಗ ಅವ್ರ ಬೆಲೆ ಅಷ್ಟು ಗೊತ್ತಿಲ್ಲದೆ ಇದ್ರು ಅವರು ಅಂದ್ರೆ ಐಕ್ಯ ಆದ ನಂತರ ಅವ್ರ ಪ್ರಭಾವ ಎಷ್ಟೋ ಸಾವಿರ ವರ್ಷ ಆದ್ರೂ ಇರುತ್ತೆ. ನಾವು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ರಾಘವೇಂದ್ರ ಸ್ವಾಮಿಗಳಾಗಿರ್ಲಿ, ಈಗ ಹಂಗೆ. ಈಗ ನಿನ್ ಪ್ರಕಾರ ರಾಘವೇಂದ್ರ ಸ್ವಾಮೀಜಿನೂ ಅವಧೂತರ? ಅವರು ಅವಧೂತರೆ. ಇನ್ನು ನೋಡಿದ್ರೆ ಈ ಇದ್ರಲ್ಲಿ ಹೋದ್ರೆ, ಇಲ್ಲಿ ಸಕ್ರಾಯಪಟ್ಟಣದಲ್ಲಿ ಒಬ್ರು ಇದ್ರು ಅವಧೂತರು, ಅವರು ಒಬ್ರು ಅವಧೂತರು. ಈಗೆಲ್ಲ ಅವಧೂತರು ಅಂತ ಕರ್ಕೊಳ್ತಾರೆ ಸುಮಾರು ಜನ. ಬಟ್ ನಿಜಕ್ಕೂ ಅವ್ರ ಸಾಧನೆ ಎಷ್ಟ್ರ ಮಟ್ಟಿಗಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಬಟ್ ಈಗ ಅಂದ್ರೆ ಹಿಂದಿನ ಕಾಲದಲ್ಲಿ, ಈಗ ನಾವು ಉದಾಹರಣೆಗೆ ನೋಡ್ಬೇಕು ಅಂತ ಹೇಳಿದ್ರೆ, ಈ ತಿರುವಣ್ಣಾಮಲೈಗೆ ಹೋಗ್ತಾರಲ್ಲೋ, ತಿರುವಣ್ಣಾಮಲೈಯಲ್ಲಿ ರಮಣ ಮಹರ್ಷಿಗಳು ಹಂಗ್ ನೋಡಿದ್ರೆ ಅವ್ರನ್ನ ಹುಡುಕೊಂಡು ಆ ಬೆಟ್ಟಕ್ಕೆ ಹೋಗ್ತಾರೆ. ಈಗಲೂ ರಮಣ ಮಹರ್ಷಿಗಳು ಅನೇಕ ಎಷ್ಟೋ ಜನ ಕಾಣಿಸ್ತಾರಂತಲೋ ಅಲ್ಲಿ ತಿರುವಣ್ಣಾಮಲೈಯಲ್ಲಿ. ಅಂದ್ರೆ ರಮಣ ಶ್ರೀಗಳು ಇಲ್ವಾ ಇವಾಗ? ರಮಣ ಮಹರ್ಷಿಗಳು ಆಲ್ರೆಡಿ ಐಕ್ಯಾಗಿ ಬಹಳಷ್ಟು ವರ್ಷಗಳಾಗಿದೆ. ನಿನ್ ಪ್ರಕಾರ ಇವಾಗ ಭಕ್ತಿರೋರು ಕಾಣಿಸ್ತಾರೆ ಅಂತ? ಅಂದ್ರೆ ಅವರ ಆತ್ಮ ಅಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಅಂತ. ಇದೆಲ್ಲ ಒಂದ್ ರೀತಿ ಆಧ್ಯಾತ್ಮಿಕ ಅನುಭವ ಕಣ. ನಂಗೆ ಅಂದ್ರೆ ನೀನು ಸೈಂಟಿಫಿಕಲಿ ಅಥವಾ ನೀನು ಲೌಕಿಕವಾಗಿ ನಿನಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಏನಿದ್ರು ಆಧ್ಯಾತ್ಮಿಕವಾಗಿ ನಿನಗೆ ಅನುಭವಕ್ಕೆ ಬರಬೇಕು, ಅಥವಾ ಅವರು ಅನುಭವಿಸಿದ್ರೆ ಮಾತ್ರ ಅವರಿಗೆ ಅದ್ರದ್ ಬೆಲೆ ಗೊತ್ತಾಗದ. ಏನೋ ಇದು ಇಲ್ಲಿ ನೋಡೋ, ಇಲ್ಲಿ ಬ್ಯಾಕ್ ವಾಟರ್. ಇದು ಕಬಿನಿ ಬ್ಯಾಕ್ ವಾಟರ್. ಬೆಳಗ್ಗೆ ಬಂದಿರಿ ಇಲ್ಲೂ ಹೋಗ್ಬೋದಿತ್ತಲ್ವಾ? ನಾನು ಹೇಳ್ದೆ ನಿನಗೆ ಹೊರಡೋಣ ಕಣೋ ಬೇಗ ಅಂತ. ನೋಡೋದು ಸ್ವಲ್ಪ ಕೆಲಸ ಆಯ್ತು. ಬಂದಿದ್ರೆ ನೀನು ಕಬಿನಿ ಬ್ಯಾಕ್ ವಾಟರ್ ನೋಡ್ಕೊಂಡು ಹೋಗ್ಬಿಡ್ಬೋದಿತ್ತು. ಇನ್ನೇನ್ ಹೆಗ್ಡೆ HD ಕೋಟೆ ಅಲ್ಲಿಂದ ಒಂದ್ 15-20 ಕಿಲೋಮೀಟರ್ ಇಲ್ಲ.